ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ಈಗಾಗಲೇ ಮೌನಿ ಅಮಾವಾಸ್ಯೆ ಪೂಜೆಯ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೇನೆ. ಇಂದು ನಾನು ಮೌನಿ ಅಮಾವಾಸ್ಯೆಯಲ್ಲಿ ನಾವು ಆಚರಣೆ ಮಾಡಲೇಬೇಕಾಗಿರುವಂಥ ಒಂದು 5 ಪರಿಹಾರಗಳ ಬಗ್ಗೆ ಮಾಹಿತಿಗಳು ಕೊಡ್ತಾ ಇದ್ದೇನೆ. ಈಗಾಗಲೇ ನಿಮಗೆ ತಿಳಿಸಿರುವ ಹಾಗೆ ತ್ರಿವೇಣಿ ಯೋಗದಲ್ಲಿ ರೂಪುಗೊಂಡಿರುವಂಥ ಈ ಮೌನಿ ಅಮಾವಾಸ್ಯೆಯು ನಮಗೆ 28ನೇ ತಾರೀಕು ಮಂಗಳವಾರ ಸಂಜೆ 7 ಗಂಟೆ 37 ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು. 29ನೇ ತಾರೀಕು ಬುಧವಾರ ರಾತ್ರಿ 6 ಗಂಟೆ 6 ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ, ಅಂದರೆ ಸಂಜೆಯ ಸಮಯದಲ್ಲಿ. ಈಗ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು 29ನೇ ತಾರೀಕು ಬುಧವಾರ ಈ ಒಂದು ಮೌನಿ ಅಮಾವಾಸ್ಯೆಯನ್ನು ಆಚರಣೆ ಮಾಡಬೇಕಾಗುತ್ತದೆ. ಈಗ ಬನ್ನಿ ನಾವು ಯಾವ ರೀತಿ ಪರಿಹಾರ ಅಂತೇಳಿ ತಿಳಿದುಕೊಳ್ಳೋಣಂತೆ. ನೋಡಿ, ಯಾರ ಜಾತಕದಲ್ಲಿ ಚಂದ್ರ ಬಲಹೀನನಾಗಿರುತ್ತಾನೋ ಅಂಥವರು ಈ ಒಂದು ಮೌನಿ ಅಮಾವಾಸ್ಯೆ ದಿವಸ ಹಸುವಿಗೆ ಮೊಸರನ್ನವನ್ನು ತಿನ್ನಿಸ್ಬೇಕು. ತುಂಬಾ ವಿಶೇಷವಾದದ್ದು. ಅದರ ಜೊತೆಯಲ್ಲಿ ನಿಮ್ಮ ಮನೆಯಲ್ಲಿ ನಾಗರ ಅಂತಂದರೆ ಒಂದು ನಾಗಪ್ಪನ ಇಟ್ಕೊಂಡಿದ್ದೀರಿ ಅಂತಂದರೆ ನಾಗಪ್ಪನಿಗೆ ನೀವು ಅವತ್ತಿನ ದಿವಸ ಅಭಿಷೇಕ ಮಾಡೋದ್ರಿಂದನೂ ಕೂಡ ನೀವು ಒಂದು ಕಾಳಸರ್ಪ ದೋಷ ಆಗಿರ್ಬೋದು, ಅದರ ಜೊತೆಯಲ್ಲಿ ಚಂದ್ರನಿಗೆ ಸಂಬಂಧಪಟ್ಟಂಥ ಯಾವುದೇ ದೋಷಗಳಾಗಿರ್ಬೋದು ನೀವು ನಿವಾರಣೆಯನ್ನು ಮಾಡ್ಕೋಬೋದು. ಹಾಗೆಯೇ ನೋಡಿ, ನಮ್ಮ ಒಂದು ಹಿಂದೂ ಪಂಚಾಂಗದ ಪ್ರಕಾರ ಮೌನಿ ಅಮಾವಾಸ್ಯೆಯನ್ನು ತುಂಬ ಮಂಗಳಕರ ಎಂದು ನಾವು ಅಂತೇವೆ. ಯಾಕೆ ಅಂತಂದರೆ ಈಗ ನಾವು ದೀಪಾವಳಿ ಅಮಾವಾಸ್ಯೆ ಮತ್ತು ಪಿತೃಪಕ್ಷ ಅಮಾವಾಸ್ಯೆ ಬಿಟ್ಟರೆ ಇದು ಮೌನಿ ಅಮಾವಾಸ್ಯೆ ತುಂಬ ವಿಶೇಷವಾದದ್ದು. ಇದು ಪಿತೃಗಳಿಗೆ ಅಂತಲೇ ನಾವು ಪೂಜೆ ಮಾಡುವಂಥ ಈ ಒಂದು ಅಮಾವಾಸ್ಯೆ. ಈಗ ಹೆಸರಿನಲ್ಲೇ ಇರುವಂತೆ ಮೌನವಾಗಿದ್ದು ಮೌನದಿಂದ ಹುಟ್ಟಿರುವಂಥದ್ದು. ಅಂದರೆ ಅವತ್ತಿನ ದಿವಸ ನೀವು ಮೌನಾಚರಣೆ ಮಾಡಿ ಈ ಒಂದು ಪೂಜೆಯನ್ನು ಮಾಡೋದ್ರಿಂದ ಈ ವ್ರತದಿಂದ ನಿಮಗೆ ತುಂಬಾ ಬೇಗ ನೀವು ಅಂದ್ಕೊಂಡಿದ್ದು ಬೇಗನೆ ಈಡೇರ್ತಾ ಹೋಗ್ತದೆ. ಹಾಗೆಯೇ ಈ ಮೌನಿ ಅಮಾವಾಸ್ಯೆಯಲ್ಲಿ ವಿಶೇಷವಾಗಿ ಎಲ್ಲರೂ ಕೂಡ ಗಂಗಾ ನದಿಯಲ್ಲಿ ಅಂದರೆ ಹರಿಯುವ ನೀರಿನಲ್ಲಿ ಸ್ನಾನ ಮಾಡಿಕೊಂಡು ಅಲ್ಲಿ ಪಿತೃಗಳಿಗೆ ತರ್ಪಣ ಬಿಡ್ತಾ ಇರ್ತಾರೆ. ಆದರೆ ಎಲ್ಲರೂ ಕೂಡ ಅಷ್ಟು ದೂರ ಹೋಗೋದಕ್ಕಾಗೋದಿಲ್ಲ. ನೀವು ಮನೆಯಲ್ಲೇ ಅಮಾವಾಸ್ಯೆ ಪೂಜೆಯನ್ನು ಮಾಡಿಕೊಂಡು ಅದರ ನಂತರ ನೀವು ಪಿತೃಗಳಿಗೆ ತರ್ಪಣ ಬಿಡಬೇಕು. ನನಗೆ ಇವತ್ತು ಮೆಸೇಜ್ ಕೂಡ ಮಾಡಿದ್ರು, ಯಾವ ಥರ ತರ್ಪಣ ಬಿಡೋದು ಅಂತೇಳಿ. ನಾನು ಒಂದು ಕಳಸವನ್ನು ತೆಗೆದುಕೊಳ್ಳಿ, ಅದರ ತುಂಬ ನೀರನ್ನು ಹಾಕಿ ಅದರೊಳಗೆ ಕಪ್ಪು ಎಳ್ಳನ್ನು ಹಾಕಬೇಕು. 1 ಸ್ಪೂನಷ್ಟು ಕಪ್ಪು ಎಳ್ಳನ್ನು ಹಾಕಿ ಅದರ ನಂತರ ಪೂಜೆ ಎಲ್ಲ ಆದ ಮೇಲೆ ನೀವು ಟೆರೆಸ್ ಮೇಲೆ ಆಗಿರ್ಬೋದು ಅಥವಾ ಯಾವ ಥರ ಗಿಡಗಳಿಗೆ ನಿಮ್ಮ ತಲೆಯ ಮೇಲ್ಭಾಗದಕ್ಕಿಂತ ಸ್ವಲ್ಪ ಮೇಲ್ಭಾಗಕ್ಕೆ ನೀವು ಕಳಸವನ್ನು ತೆಗೆದುಕೊಂಡು ನೀವು ಪಿತೃಗಳನ್ನು ನೆನೆದು, ಅಂದರೆ ನಿಮ್ಮ ಮನೆಯಲ್ಲಿ ಯಾರು ಪಿತೃಪಕ್ಷದಲ್ಲಿ ನೀವು ಆಚರಣೆ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೋ ಅವರ ಹೆಸರುಗಳನ್ನು ನೀವು ನೆನಪು ಮಾಡಿಕೊಂಡು ಅವರಿಂದ ನೀವು ಆಶೀರ್ವಾದವನ್ನು ಕೇಳಿಕೊಂಡು ನೀವು ತರ್ಪಣ ಬಿಡೋದ್ರಿಂದ ನಿಮಗೆ ಪಿತೃದೋಷ ಪರಿಹಾರವಾಗುತ್ತದೆ. ಹಾಗೆಯೇ ಮತ್ತೊಂದು ವಿಶೇಷ, ಅಮಾವಾಸ್ಯೆ ದಿವಸ ನಾವು ವಿಷ್ಣು ಲಕ್ಷ್ಮಿಯ ವಿಗ್ರಹ ಆದರೂ ಸರಿನೇ ಅಥವಾ ಫೋಟೋವಾದ್ರೂ ಸರಿನೇ ಇಟ್ಟು ಪೂಜೆ ಮಾಡಿ 2 ತುಪ್ಪದ ದೀಪವನ್ನು ಹಚ್ಚಿಟ್ಬಿಟ್ಟು 108 ಬಾರಿ ಅಥವಾ 11 ಬಾರಿನಾದ್ರೂ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಹೇಳಿ ನೀವು ಅಮ್ಮನವರ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ಒಂದು ಆರ್ಥಿಕ ಬಿಕ್ಕಟ್ಟಿನಿಂದ ಕೂಡ ಮುಕ್ತಿ ದೊರೀತಾ ಹೋಗ್ತದೆ. ಹಾಗೆಯೇ ವಿಷ್ಣು ಸಹಸ್ರನಾಮವನ್ನು ಕೂಡ ಆದಷ್ಟು ಹೇಳ್ಕೊಳ್ಳಿ ಅವತ್ತು ಮತ್ತೊಂದು ಏನಪ್ಪ ಅಂತಂದರೆ, ಈ ಮೌನಿ ಅಮಾವಾಸ್ಯೆ ಅಂದು ನಾವು ದೇವರ ಪೂಜೆ ಮಾಡ್ತೇವೆ, ಅಮಾವಾಸ್ಯೆ ಪೂಜೆ ಮಾಡ್ತೇವೆ, ಆದರೆ ಗಂಟನಾದ ಮಾಡೋ ಹಾಗಿಲ್ಲ. ಯಾಕೆ ಅಂತಂದರೆ 2 ಕಾರಣಗಳು. ಹೆಸರಿನಲ್ಲೇ ಇರುವಂತೆ ಮೌನಿ ಅಮಾವಾಸ್ಯೆ. ಮತ್ತೊಂದು ತುಂಬ ಬಹುಮುಖ್ಯವಾದ ಕಾರಣ ಏನಪ್ಪ ಅಂತಂದರೆ ಅವತ್ತಿನ ದಿವಸ ನಾವು ಪಿತೃಗಳಿಗೆ ವಿಧಿಗಳನ್ನು ಮಾಡುವ ಕಾರಣದಿಂದ, ಅಂದರೆ ತರ್ಪಣ ಬಿಡೋದಾಗಲಿ ಪಿತೃ ದೋಷ ಪರಿಹಾರ ಮಾಡ್ಕೊಳ್ಳೋದಾಗಲಿ ನಾವು ಮಾಡೋದ್ರಿಂದ ಮನೆಯಲ್ಲಿ ಗಂಟನಾದ ಮಾಡಬಾರ್ದು. ಮತ್ತೊಂದು ವಿಶೇಷ ಏನಪ್ಪ ಅಂತಂದರೆ, ನೀವು ಅಮ್ಮನವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ ಅನ್ನೋದಾದರೆ ಅಲ್ಲಿ ನೀವು ಹೋದಾಗ 5 ನಿಂಬೆಹಣ್ಣನ್ನು ತೆಗೆದುಕೊಂಡು ಹೋಗಿ 5 ನಿಂಬೆಹಣ್ಣಿನ ದೀಪವನ್ನು ಹಚ್ಚಿ. ತುಂಬಾ ವಿಶೇಷವಾದದ್ದು ಈ ಮೌನಿ ಅಮಾವಾಸ್ಯೆಯಲ್ಲಿ. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ನೀವು ಒಂದು ಚಿಕ್ಕ ಚಿಕ್ಕ ಪರಿಹಾರವನ್ನು ಮಾಡ್ಕೊಳ್ಳಿ. 5 ಪರಿಹಾರಗಳನ್ನು ತಿಳಿಸ್ಕೊಟ್ಟಿದ್ದೇನೆ. ಪಿತೃಗಳಿಗೆ ಹರಗೆ ಬಿಡಬೇಕಾದ್ರೆ ಹಾಗೆ ಟೆರೆಸ್ ಮೇಲೆ ಆಗಿರ್ಬೋದು ಅಥವಾ ನೀವು ಮನೆ ಮುಂದೆ ಆಗಿರ್ಬೋದು, ಕಾಗೆಗಳಿಗೆ ಮೊಸರನ್ನ ಇಡೋದನ್ನು ಮರಿಬೇಡಿ. ಮೊಸರನ್ನಕ್ಕೆ ನಾವು ಒಂದು ಸ್ವಲ್ಪ ಕಪ್ಪು ಎಳ್ಳನ್ನು ಮಿಕ್ಸ್ ಮಾಡಿಕೊಂಡು ಇಡಬೇಕಾಗುತ್ತೆ. ಹಾಗೆ ಸ್ನಾನಕ್ಕೆ ನೀವು ಕಪ್ಪು ಎಳ್ಳನ್ನು ಹಾಕ್ಕೊಂಡೇ ಸ್ನಾನ ಮಾಡಬೇಕಾಗುತ್ತೆ. ಇವೆಲ್ಲ ಕೆಲವೊಂದು ನಾವು ಒಂದು ಪರಿಹಾರವನ್ನು ಮಾಡ್ಕೋಬೇಕಾಗುತ್ತೆ. ಈ ರೀತಿ ಮಾಡಿಕೊಂಡು ನೀವು ಮೌನಿ ಅಮಾವಾಸ್ಯೆ ಆಚರಣೆ ಮಾಡೋದ್ರಿಂದ ನಿಮ್ಮ ಇಚ್ಛೆಗಳು ಕೂಡ ಬೇಗನೆ ಈಡೇರುತ್ತವೆ. ಶನೈಶ್ವರ ಸ್ವಾಮಿ ದೇವಸ್ಥಾನ ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಎಳ್ಳುಬತ್ತಿಯನ್ನು ಹಚ್ಚಿ ಹಾಗೆ ಎಳ್ಳನ್ನು ದಾನ ಮಾಡಿ, ಅದ್ರ ಜೊತೆಯಲ್ಲಿ ಎಳ್ಳೆಣ್ಣೆನೂ ಕೂಡ ನೀವು ದಾನ ಮಾಡೋದ್ರಿಂದ ನಿಮಗೆ ಒಂದು 7.5 ದೋಷಗಳಾಗಿರ್ಬೋದು ಅಥವಾ ಅಷ್ಟಮಿ ಅಥವಾ ಒಂದು ಪಂಚಮಿ ಶನಿ ದೋಷಗಳೇ ಆಗಿರ್ಬೋದು, ಈ ರೀತಿಯಾಗಿ ಚಿಕ್ಕ ಪುಟ್ಟ ದೋಷಗಳಿದ್ದಾಗ ಅದನ್ನೆಲ್ಲವನ್ನು ಕೂಡ ನಾವು ಪರಿಹಾರ ಮಾಡ್ಕೋಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಮೌನಿ ಅಮಾವಾಸ್ಯೆಯಲ್ಲಿ ನಾವು ಮೌನವಾಗಿದ್ದು ಮನೆಯಲ್ಲಿಯೂ ಸಹ ಪೂಜೆ ಮಾಡಿಕೊಂಡು ನಂತರದಲ್ಲಿ ದೇವಸ್ಥಾನಕ್ಕೆ ಹೋಗಿ ನಾವು ಪೂಜೆಯನ್ನು ಮಾಡಿಕೊಳ್ಳೋದ್ರಿಂದ, ಅಂದರೆ ದೀಪಾರಾಧನೆ ಮಾಡೋದ್ರಿಂದ, ಎಳ್ಬತ್ತಿ ಹಚ್ಚೋದ್ರಿಂದ, ದಾನವನ್ನು ಮಾಡೋದ್ರಿಂದ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ಕೋಬೋದು. ಸೊ ಇವತ್ತು ತಿಳಿಸ್ಕೊಟ್ಟಿರುವಂಥ ವಿಡಿಯೋ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.